ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ, ತುಕ್ಕಡಿ ಅಥವಾ ಶಂಕರಪಳಿನ ಹೇಗೆ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಶಂಕರಪಳಿ ಮಾಡೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಗರಿಗರಿಯಾಗಿ ಬರುತ್ತೆ, ಎಷ್ಟು ದಿನ ಇಟ್ಟರೂ ಕೂಡ ಇದು ಮೆತ್ತಗಾಗಲ್ಲ. 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದರ ಜೊತೆಗೇ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವಿವತ್ತು ಮಾಡ್ತಾ ಇರೋದು ಖಾರ ಶಂಕರಪಳಿ. ಸಿಹಿ ಶಂಕರಪಳಿನ ನಾನು ಮುಂಚೆನೇ ಶೇರ್ ಮಾಡಿದ್ದೀನಿ, ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಕಡಿಮೆ ಬೇಕಿದ್ದರೂ ಹಾಕ್ಕೋಬಹುದು. ಹಾಗೆ ಇದರ ಜೊತೆಗೇ ಖಾರ ಶಂಕರಪಳಿ ಆದರೂ ಕೂಡ ಸ್ವಲ್ಪ ಆದರೂ ಸಕ್ಕರೆ ಹಿಟ್ಟನ್ನು ಸೇರಿಸಬೇಕಾಗತ್ತೆ. 2 ಟೀ ಸ್ಪೂನಷ್ಟು ಖಾರದ ಪುಡಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ ನಾನು. ಬರೀ ಖಾರ ಅಷ್ಟೇ ಆದರೆ ತುಂಬ ಒಂಥರ ಖಾರ ಖಾರ ಅನಿಸುತ್ತೆ. ಸ್ವಲ್ಪ ಸ್ವೀಟಿಶ್ ಆಗು ಇದ್ದಾಗ ತುಂಬ ಚೆನ್ನಾಗಾಗತ್ತೆ. ಗರಿ ಗರಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ತುಪ್ಪನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ತುಪ್ಪದ ಬದಲು ನೀವು ಎಣ್ಣೆನೂ ಉಪಯೋಗಿಸ್ಬೋದು. 3 ಟೀ ಸ್ಪೂನ್ ಆಗೋಷ್ಟು ಆಲ್ಮೋಸ್ಟು ತುಪ್ಪನ ನಾನಿಲ್ಲಿ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿಯಾಗಿರಬೇಕು. ಇದನ್ನೇ ಹಿಟ್ಟಿನ ಜೊತೆಗೆ ಹಾಗೆಯೇ ಸೇರಿಸ್ಕೊಳ್ತೀನಿ. ಈಗ ಇದನ್ನ ಒಮ್ಮೆ ಹಾಗೆಯೇ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸೇರಿಸೋದಕ್ಕಿಂತ ಮುಂಚೆ ಒಮ್ಮೆ ಇದನ್ನ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದರ ಜೊತೆಗೆ ನೀರು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ನೀರು ಸಾಕಾಗತ್ತೆ. ಇನ್ನೂ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ತುಂಬ ತೆಳುವಾಗಿಬಿಟ್ರೆ ನಾವು ಲಟ್ಸೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇದ್ದರೂ ಪರವಾಗಿಲ್ಲ, ಅರ್ಧ ಕಪ್ ನೀರು ಹಾಕಿದರೆ ಸಾಕು. ಈಗ ಇದನ್ನ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳಿ, ಚಪಾತಿ ಹಿಟ್ಟಿನ ಥರನೇ. ತುಂಬಾ ಸುಲಭವಾಗಿ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ಇದು. ಜಾಸ್ತಿ ಟೈಮು ಕೂಡ ತಗೊಳ್ಳಲ್ಲ. ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಇನ್ನೂ ಸ್ವಲ್ಪ ಗಟ್ಟಿನೇ ಇದ್ದರೂ ಪರವಾಗಿಲ್ಲ ಹಿಟ್ಟು, ಆದರೆ ಇನ್ನೂ ತೆಳ್ಳಗಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀಟಾಗಿ ಚಪಾತಿ ಥರನೇ ಚೆನ್ನಾಗಿ ನಾದ್ಬಿಟ್ಟು ಇದನ್ನ ಒಂದು 15ರಿಂದ 20 ನಿಮಿಷ ಹಾಗೆ ಮುಚ್ಚಿ ಬಿಡೋಣ. ನೀಟಾಗಿ ಅದರ ಜೊತೆಗೆ ಉಪ್ಪು ಖಾರ ಎಲ್ಲ ಸೇರಿಕೊಂಡು ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ. 15 ನಿಮಿಷ ಆಗಿದೆ. ಈಗ ನಾವು ಇದನ್ನ ಉಂಡೆ ಮಾಡಿಕೊಂಡು ಲಟ್ಸ್ಕೊಳ್ಳೋಣ ಚಪಾತಿ ಥರನೇ. ತುಂಬ ದಪ್ಪ ಮಾಡೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಲಟ್ಸೋದಕ್ಕೆ ಇಲ್ಲೇ ಸ್ಲ್ಯಾಬ್ ಮೇಲೇ ಲಟ್ಸ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ಲ್ಯಾಬನ್ನು, ಹಾಗಾಗಿ ಇದ್ರ ಮೇಲೇ ಡೈರೆಕ್ಟಾಗಿ ಲಟ್ಸ್ಕೊಳ್ತೀನಿ. ಹಾಗೆ ಲಟ್ಸೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನೇ ಉಪಯೋಗಿಸಿದ್ದೀನಿ, ಗೋಧಿ ಹಿಟ್ಟನ್ನು ಉಪಯೋಗಿಸಿಲ್ಲ. ಇದಕ್ಕೂ ಲಟ್ಸೋದಕ್ಕೂ ಕೂಡ ಮೈದಾ ಹಿಟ್ಟನ್ನೇ ಉಪಯೋಗಿಸಿರೋದು. ಚಪಾತಿ ಥರನೇ ಇದನ್ನ ಲಟ್ಸ್ಕೊಳ್ಳೋಣ. ತುಂಬ ದಪ್ಪ ಮಾಡಬೇಡಿ. ತುಂಬ ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಿ ಊದ್ಕೊಂಡು ಬರಲ್ಲ. ತೆಳುನೇ ಇರಲಿ, ಚಪಾತಿ ಥರ ತೆಳುನೇ ಇರಲಿ, ಚೆನ್ನಾಗಿ ಉಬ್ಕೊಂಡು ಬರುತ್ತೆ, ಗರಿ ಗರಿಯಾಗಿ ಕೂಡ ಬರುತ್ತೆ. ಈಗ ಇದನ್ನ ನೀವು ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬಹುದು. ಶಂಕರಪಳಿ ಕಟರ್ ಇದ್ದರೆ ನೀವು ಅದರಲ್ಲೇ ಕಟ್ ಮಾಡಿ. ನನ್ನ ಹತ್ರ ಶಂಕರಪಳಿ ಕಟರ್ ಇಲ್ಲ, ಹಾಗಾಗಿ ನಾನು ಚಾಕುನಲ್ಲೇ ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಇನ್ನೂ ಚೆನ್ನಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಆಗಲ್ಲ. ಈಗ ಇದನ್ನ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನಾನು ಹಾಕೋವಾಗ ಪ್ಯಾನಲ್ಲಿ ಎಣ್ಣೆಲಿ ಡೀಪ್ ಫ್ರೈ ಮಾಡೋವಾಗ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಮ್ಮೆಗೆ ಅಷ್ಟು ಹಾಕಲ್ಲ, ಅರ್ಧದಷ್ಟನ್ನು ಒಮ್ಮೆ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದರ ಜೊತೆಗೆ ಫಾಸ್ಟಾಗಿ ಹಾಕ್ತಾ ಹೋಗಬೇಕು. ಇಲ್ಲಾಂದರೆ ಫಸ್ಟ್ ಹಾಕಿದ್ದು ಬೇಗ ಕೆಂಪಗಾಗ್ಬಿಡತ್ತೆ. ಹಾಗಾಗಿ ಬೇಗನೆ ಹಾಕ್ತಾ ಹೋಗಿ. ಎಣ್ಣೆಲಿ ಇದನ್ನ ಚೆನ್ನಾಗಿ ಕರಿಬೇಕು. ತುಂಬ ಬೇಗ ತೆಗೆಯೋದಕ್ಕೆ ಹೋಗಬೇಡಿ, ಸ್ವಲ್ಪ ಕೆಂಪಗಾಗಲಿ ಇದು. ಯಾಕೆಂದರೆ ತುಂಬ ಬೇಗ ತೆಗೆದ್ರೂ ಕೂಡ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೆಂಪಗಾಗ್ಬಿಟ್ರೆ ಎಷ್ಟು ದಿನ ಇಟ್ಟರೂ ಕೂಡ ಗರಿಗರಿಯಾಗಿಯೇ ಇರುತ್ತೆ. ಚೆನ್ನಾಗಿ ಇದನ್ನ ಫ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು ಆಗ್ತಾ ಬಂತು. ಇನ್ನೊಂದು 2 ನಿಮಿಷ ಇಷ್ಟಾಗಿಬಿಟ್ರೆ ಶಂಕರಪಳಿ ರೆಡಿನೇ ಆಗೋಗುತ್ತೆ. ತುಂಬಾ ಸುಲಭವಾಗಿ ಆಗುತ್ತೆ ಇದು. ಒಮ್ಮೆ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ವಾರದವರೆಗೂ ಕೂಡ ಮಕ್ಕಳಿಗೆ ಸ್ನ್ಯಾಕ್ಸು ಸಂಜೆ ಹೊತ್ತಿಯಲ್ಲೆಲ್ಲ ಏನಾದರೂ ಫ್ರೀ ತಗೋಬೇಕು ಅಂದಾಗ ನಾವು ಆರಾಮಾಗಿ ತೆಗೆದುಕೊಡ್ಬೋದು. ಅತಿಯಾದ ಖಾರನೂ ಇರಲ್ಲ, ಸ್ವಲ್ಪ ಸ್ವೀಟಿಶು ಕೂಡ ಇರೋದ್ರಿಂದ ಮಕ್ಕಳಿಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೆ ಮಿಕ್ಕಿರೋದನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಹೇಗೆ ಬಂದಿದೆ ಶಂಕರಪಳಿ ಅನ್ನೋದನ್ನ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಶಂಕರಪಳಿ ತುಂಬ ಗರಿಗರಿಯಾಗಿ ಕೂಡ ಬಂದಿದೆ. ಗರಿಗರಿಯಾಗಿ ಬಂದಿದೆಯಾ ಅಂತ ನೋಡಬೇಕು ಅಂತಂದರೆ ಈ ರೀತಿ ಕೈಯಲ್ಲಿ ಇದನ್ನ ಪ್ರೆಸ್ ಮಾಡಿದಾಗ ಪೂರ್ತಿಯಾಗಿ ಪೌಡ್ರ್ ಥರ ಆಗಬೇಕು. ಇದು ಅಂದರೆ ಚೆನ್ನಾಗಿ ಬಂದಿದೆ ಶಂಕರಪಳಿ ಅಂತ ಅರ್ಥ. ಟೇಸ್ಟಿ ಶಂಕರಪಳಿ ರೆಡಿ.
ನೋಡಿದ್ರಲ್ವ ತುಕಡಿ ಹೇಗೆ ಮಾಡೋದು ಅಂತ ತುಂಬಾನೇ ಸುಲಭ. ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ, ಜೊತೆಗೆ ವಿಡಿಯೋನು ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.